ಪರಮಾತ್ಮ ತನ್ನ ವಕ್ಷಸ್ಥಳ ಸ್ಪರ್ಶ ಮಾಡಿದ್ರು ಕೂಡ ಭೃಗುಋಷಿಗಳು ಎದ್ದು ಬಂದು ಕಾಲು ಹಿಡಿದು ಬಿಸಿ ನೀರು ತಂದು ಪಾದ ತೊಳೆದು ತಾನು ಪ್ರೋಕ್ಷಣೆ ಮಾಡಿಕೊಂಡು ರಕ್ಷಣೆ ಪ್ರೋಕ್ಷಣೆ ಮಾಡಿ ವೈಕುಂಠಗಳ ಪ್ರೋಕ್ಷಣೆ ಮಾಡಿದಂತೆ. ನಾನು ಮಾಡಿದ್ದೀನಿ, ನೀವು ಮಾಡಿ ಉದ್ಧಾರ ಆಗಿ, ನನಗೆ ಬೇಕಾಗಿಲ್ಲ, ನಿಮ್ಮ ಉದ್ಧಾರಕ್ಕಾಗಿ ಬ್ರಾಹ್ಮಣರಲ್ಲಿ ಇಷ್ಟು ಪ್ರೀತಿ ಮಾಡ್ಬೇಕು ನೀವು ಅಂತ ಎಲ್ಲ ಮಾಡ್ದ. ಅದಕ್ಕಿಂತ ಇದು ಭೃಗು ಋಷಿಗಳು ವಕ್ಷಸ್ಥಳವನ್ನು ಸ್ಪರ್ಶ ಮಾಡಿದ್ರು. ಜಾಡ್ ಸೋದ್ರು ಅಂತ ಹೇಳ್ತಾರೆ, ನಮ್ಮ ಬಾಯಿ ಹೊಟ್ಟೋಗುತ್ತೆ, ಹಂಗೆ ಹೇಳ್ಬಾರ್ದು. ಯಾಕೆಂದ್ರೆ ಅವ್ರು ಕಾಲೇ ಇರ್ತದಿಲ್ಲ, ಒದ್ರ ಕಾಲೇ ಇರ್ತಿಲ್ಲ. ಅಂದ್ರೆ ಪರಮಾತ್ಮ ಅಂತಾನೆ, ಎಷ್ಟು ನೋವುತ್ತೋ ಏನೋ ಪಾಪ, ವಜ್ರದಂತೆ ಇರ್ತಕ್ಕಂಥ ನನ್ನ ವಕ್ಷಸ್ಥಳ ಸ್ಪರ್ಶ ಆಗಿ ನಿನ್ನ ಕಾಲಿಗೆ ಅಂತ ಬಂದು ಬಿಸಿ ನೀರಿಂದ ತೊಳೆದು. ಅಂದ್ರೆ ಎಷ್ಟು ವಾತ್ಸಲ್ಯ ಪರಮಾತ್ಮ, ಅಂದ್ರೆ ಬ್ರಾಹ್ಮಣರಲ್ಲಿ ಇಷ್ಟು ಪ್ರೀತಿ ಮಾಡಬೇಕು ಅಂತ ಪರಮಾತ್ಮ ಹೇಳ್ತಿದ್ದಾನೆ. ಈ ರೀತಿ ಕ್ಷಮಾಪಣೆ ಕೇಳಿದ ಮೇಲೆ ಆಯಿತು, ನಿನ್ನ ಭಕ್ತರಿಗೆ 3 ಜನ್ಮ ಕೊಡ್ತೇನೆ ಅಂತ ಹೇಳಿ ಪರಮಾತ್ಮ ಅನುಗ್ರಹ ಮಾಡಿ ಕಳಿಸಿದ್ದಾರೆ. ಈ ವಿಚಾರವನ್ನು ಹೇಳಿದ ಮೇಲೆ ಅದು ಮಾಡಬೇಕಾದ ಧರ್ಮ. ಆ ಸಮಯದಲ್ಲಿ ದಿತಿ ಕಶ್ಯಪರ ಒಂದು ವಿಚಾರವನ್ನು ಹೇಳಿ ಪ್ರಹ್ಲಾದರಾಜರ ಅವತಾರವನ್ನು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾರು ಕೂಡ ಸಂಧ್ಯಾ ಕಾಲದಲ್ಲಿ ಉಪಾಸನ ಮಾಡ್ತಾ ಇದ್ದಾಗ ಮಹಾನುಭಾವರು ಕಶ್ಯಪರು ದೀಕ್ಷಾಬದ್ಧರಾಗಿದ್ದಾರೆ. ಆಗ ದಿತಿಗೆ ಅಲೌಕಿಕವಾದ ಲೋಕ ವಿಲಕ್ಷಣವಾದ ತುಚ್ಛವಾದ ಕಾಮನೆ ಬಂದಾಗ ಅದನ್ನ ತಡಿತಾ ಇದ್ದಾರೆ ಕಶ್ಯಪರು. ಬೇಡಪ್ಪ ಬೇಡಮ್ಮ, ಈ ಸಮಯ ರುದ್ರದೇವರ ಕಾಲ, ಪ್ರದೋಷ ಕಾಲ, ಪ್ರಕರ್ಷೇಣ ದೋಷಯುಕ್ತವಾದ ಕಾಲ. ಸಂಧ್ಯಾ ಕಾಲದಲ್ಲಿ ಮಲಗಬಾರ್ದು, ಸರಸ ಸಲ್ಲಾಪ ಮಾಡಬಾರ್ದು, ಊಟ ಮಾಡಬಾರ್ದು, ಅಧ್ಯಯನ ಮಾಡಬಾರ್ದು. ಈ 4 ಮಾಡಬಾರ್ದು. ಮಾಡಿದ್ರೆ ಏನಾಗತ್ತೆ ಅಂದರೆ ರುದ್ರದೇವರಿಗೆ ಕೋಪ ಬರುತ್ತೆ. ಯಾಕೆ ಅಂದರೆ ಅವರು ಆ ಕ್ರೂರವಾದ ದೃಷ್ಟಿಯಿಂದ ಬರ್ತಾರೆ ಸಾಯಂಕಾಲ ಸಂಧ್ಯಾಕಾಲದಲ್ಲಿ. ಅದಕ್ಕೆ ಸಂಧ್ಯಾಕಾಲ ಸ್ನಾನ ಸಂಧ್ಯಾಂಗ ಮಾಡಿ ಪಾರಾಯಣ ಮಾಡಿ ದೀಪ ಹಚ್ಚಿ ದೇವರ ಸ್ಮರಣ ಮಾಡಬೇಕು ಸಂಧ್ಯಾಕಾಲದಲ್ಲಿ ಅಂತ. ರುದ್ರದೇವರು 3 ಕಣ್ಣನ್ನು ಬಿಟ್ಟುಕೊಂಡು ಬರ್ತಾರೆ, ಜಟ ಬಿಚ್ಚಿಕೊಂಡು ಬರ್ತಾರೆ. ಜಟಾವನ್ನು ಬಿಚ್ಚಿಕೊಂಡು 3 ಕಣ್ಣನ್ನು ಬಿಟ್ಟುಕೊಂಡು ತಮ್ಮ ಭೂತಗಣಗಳ ಸಮೇತ ಬರ್ತಾರೆ ದಂಡಿ ವಾಹನರಾಗಿ. ಯಾರ ಮನೆಯಲ್ಲಿ ಪರಮಾತ್ಮನ ಸ್ಮರಣೆ ಇದೆ ಅಲ್ಲಿ ಸಂತೋಷವಾಗಿ ಕೂತು ಅವರು ಆನಂದ ಪಟ್ಟು ಕಣ್ಣ ನೀರು ಹಾಕೊಂಡು ಹೋಗ್ತಾರೆ, ಆಶೀರ್ವಾದ ಮಾಡಿ ಹೋಗ್ತಾರಂತೆ. ಯಾರ ಮನೆಯಲ್ಲಿ ಪರಮಾತ್ಮನ ಮಂಗಳಕರವಾದ ಸೇವಾದಿಗಳು ನಡೀತಾ ಇರ್ತಾವ. ಇಲ್ಲ ಅಂತಂದ್ರೆ ಅವ್ರು ಮುಂದೆ ಹೋಗ್ಬಿಟ್ಟು ಇದು ನಿಮ್ಮ ಮನೆ ಅಂತ ತೋರಿಸ್ತಾರಂತೆ ಅವ್ರ ದೂತರಿಗೆಲ್ಲ, ಇದು ನೀವು ವಾಸ ಮಾಡ್ರಿ ಅಂತ. ಅದಕ್ಕಾಗಿ ಸಂಧ್ಯಾಕಾಲದಲ್ಲಿ ಇದೆಲ್ಲ ಮಾಡಬಾರದು ಅಂತ ಕಶ್ಯಪರು ಹೇಳ್ತಿದ್ದಾರೆ. ನಮ್ಮ ಬಂಧು ಬರೋದು ಪ್ರದೋಷ ಕಾಲ, ರುದ್ರದೇವನ ಕಾಲ, ಬೇಡ ಅಂತ ಹೇಳ್ತಾರೆ. ಆದರೂ ಬಲವಂತ ಮಾಡಿ ಮನಸ್ಸನ್ನ ನಿಗ್ರಹ ಮಾಡಲಿಕ್ಕೆ ಆಗಲಿಲ್ಲ. ಆಗ ಹೇಳ್ತಾರೆ, ನಿನ್ನಲ್ಲಿ ಉತ್ಪನ್ನರಾಗತಕ್ಕಂತಹ ಮಕ್ಕಳು ಲೋಕಕಂಟಕರಾಗುತ್ತಾರೆ, ಪರಮಾತ್ಮನಿಂದ ಹತರಾಗುತ್ತಾರೆ ಅಂದಾಗ ದಿತಿದೇವಿ ಕಣ್ಣಲ್ಲಿ ನೀರು ಹಾಕೋತಾಳೆ. ಸ್ವಾಮಿ, ನಾನು ಅಪರಾಧ ಮಾಡಿದೆ, ನಾನು ಇಂದ್ರಿಯ ನಿಗ್ರಹ ಮಾಡಲಿಲ್ಲ. ಆದರೆ ಒಂದು ಸಮಾಧಾನಕರವಾದ ಅಂಶ ಅಂತಂದರೆ ನನ್ನ ಮಕ್ಕಳು ಬ್ರಾಹ್ಮಣ ಶಾಪದಿಂದ ಹತರಾಗದೆ ಪರಮಾತ್ಮನಿಂದ ಹತರಾಗ್ತಿದ್ದಾರೆ ಅಂತ ಹೇಳಿದ್ರಲ್ಲ, ನನಗೆ ಅದೇ ಭಾಗ್ಯ. ಯಾಕೆ ಅಂದರೆ ಬ್ರಾಹ್ಮಣ ಶಾಪದಿಂದ ಹತರಾದವರನ್ನ ನರಕದಲ್ಲಿ ಘೋರವಾದ ನರಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನರಕಸ್ಥರು ಕೂಡ ಅವನ ಮುಖವನ್ನು ದರ್ಶನ ಮಾಡದಂತೆ. ಅಯ್ಯೋ ಪಾಪಿ ಬಂದ ಬ್ರಾಹ್ಮಣ ಶಾಪದಿಂದ ಹತನಾದ ಪಾಪಿ ಬಂದಾನಂತ ತಿಳ್ಕೋತಾರಂತೆ ಆ ಪಾಪಿಗಳು ಕೂಡ. ಅಂದ್ರೆ ಅಷ್ಟು ಘೋರವಾದ ಬ್ರಾಹ್ಮಣ ಶಾಪದಿಂದ ಹತರಾಗಬಾರ್ದು. ಪರಮಾತ್ಮನಿಂದ ಹತರಾದ್ರಲ್ಲ, ನಾನು ಧನ್ಯ, ನನ್ನ ಉದ್ಧಾರ ಮಾಡಿದ್ದಾಗ ಇನ್ನೊಂದು ಸಂತೋಷ ವಿಚಾರ ಹೇಳ್ತೇನೆ. ನಿನ್ನ ಮೊಮ್ಮಗ ಪರಮ ಭಾಗವತೋತ್ತಮ ಶ್ರೀ ಪ್ರಹ್ಲಾದರಾಜನಾಗಿ ಅವತಾರ ಮಾಡ್ತಾನೆ, ಶ್ರೀಹರಿಯ ಪರಮಾನುಗ್ರಹಕ್ಕೆ ಪಾತ್ರನಾಗ್ತಾನೆ, ಲೋಕ ರಕ್ಷಣೆ ಮಾಡ್ತಾನೆ. ಬ್ರಾಹ್ಮಣೇಶು ಸಾಧು ಅಂತ ಇಂಥವರೆಲ್ಲ, ಇವರಂಥವರು ಬೇಕಂತ ಹುಡುಗದಿರಲ್ಲ ಅಂತ ಸಕಲ ಸದ್ಗುಣ ಸಂಪನ್ನನಾಗಿ ಶ್ರೀಹರಿಯ ಅನುಗ್ರಹಕ್ಕೆ ಅನುಗ್ರಹಕ್ಕೆ ಪಾತ್ರನಾಗಿ ಲೋಕವನ್ನು ರಕ್ಷಣೆ ಮಾಡ್ತಾನೆ ದಿತಿ ಅಂತ ಎಂಬುದಾಗಿ ಅಲ್ಲಿ ಹೇಳಿದ ಮೇಲೆ ದೇವಹೂತಿ ಕರ್ತಮರ ಮತ್ತೆ ವಿಚಾರವನ್ನು ಹೇಳಿ ದೇವಹೂತಿ ಮಹಾನುಭಾವರಾದ ಸ್ವಯಂಭೂಮನವರಿಗೆ 3 ಜನ ಹೆಣ್ಣು ಮಕ್ಕಳು, ಪ್ರಿಯವರ್ತರಾಜರು, ಉತ್ತಾನಪಾದರಾಜರು ಎಂಬುದಾಗಿ 2 ಗಂಡು ಮಕ್ಕಳು. ಮತ್ತೆ ದೇವಹೂತಿ ದೇವಿಯನ್ನ ಕರ್ದಮರಿಗೆ ಕೊಟ್ಟು ಲಗ್ನ ಮಾಡಬೇಕು ಎಂಬತಕ್ಕಂತಹ ವಿಚಾರವನ್ನ ಬ್ರಹ್ಮದೇವರು ಅನೇಕ ಸೃಷ್ಟಿಯನ್ನು ಮಾಡಿದಾಗ ತಮ್ಮ ನೆರಳಿನಿಂದ ಕರ್ದಮರನ್ನು ಸೃಷ್ಟಿ ಮಾಡಿದ್ದಾರೆ. ಆ ಕರ್ದಮರಿಗೆ ಆಜ್ಞೆ ಮಾಡಿ ಪ್ರಜಾಸೃಜ ಅಂತಂದಾಗ ಪರಮಾತ್ಮನನ್ನ ಕುರಿತು 10,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ. ಒಂದು ಒಳ್ಳೆ ಕನ್ಯಾ ಕೊಡಿ ಅಂತ. ಆ ಕನ್ಯಾಗಾಗಿ 10,000 ವರ್ಷ ಇದು ಅಪ್ಪನ ಮಾತನ್ನ ಮೀರಬಾರ್ದು ಅಂತ.
ಯಾಕೆಂದ್ರೆ ಬಾಳಮಿತ್ ಜನುಮನ್ಯೇತ ಗೌರವೇಣ ಗೌರವತಃ. ಬ್ರಹ್ಮದೇವರು ಪ್ರಜಾಸೃಜ ಅಂತಂದ್ರು, ಅಪ್ಪಣೆ ಅಂತಂದ್ರು, ತಲೆ ಬಗ್ಗಿಸಿದ್ರು, ತಪಸ್ಸು ಕೂತ್ಕೊಂಡ್ರು. 10,000 ವರ್ಷ ತಪಸ್ಸಾಯಿತು. ಪರಮಾತ್ಮ ಪ್ರಸನ್ನನಾದ. ನನಗೆ ಗೊತ್ತಿದೆಪ್ಪ ಕರ್ದಮ, ನಾಡದ್ದು ನಿಮ್ಮ ಮನೆಗೆ ಸ್ವಯಂಭೂಮಿಗಳು ಬರ್ತಾರೆ. ಬಂದು ಮಾವ ಆಗ್ತಕ್ಕಂಥವ್ರು ಬಂದು, ಅತ್ತೆ ಮಾವ ಇಬ್ಬರು ಬಂದು ಅವ್ರ ಮಗಳನ್ನ ನಿನಗೆ ಬಿಟ್ಟು ಲಗ್ನ ಮಾಡ್ತಾರೆ, ಸ್ವೀಕಾರ ಮಾಡು, ನಾನು ನಿನ್ನಲ್ಲಿ ಒಂದು ಅಂಶದಿಂದ ಅವತಾರ ಮಾಡ್ತೇನೆ ಅಂತ ಅನುಗ್ರಹ ಮಾಡಿ ಹೊರಟು ಬಿಟ್ಟ ಅಂತಕ್ಕಂತಹ ಈ ವಿಚಾರವನ್ನು ಆದಮೇಲೆ ತಪಸ್ಸು ಮಾಡಿದ ಮೇಲೆ ಅದರಂತೆ ತಮ್ಮ ಬಿಂದು ಸರೋವರಕ್ಕೆ ಬಂದು ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಬಂದಾಗ ಸ್ವಯಂಭೂಮಿಗಳು ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಸಂತುಷ್ಟರಾಗಿ ಲಗ್ನ ಮಾಡಿಕೊಟ್ಟು ಲಗ್ನ ಮಹೋತ್ಸವವನ್ನು ವೈಭವದಿಂದ ಮಾಡಿ ಅನುಗ್ರಹ ಮಾಡಿದ್ದಾರೆ ಮಹಾನುಭಾವರು. ಸ್ವಯಂಭೂಮನವರು ಕರ್ದಮರು ಕೂಡ ಆ ಲಗ್ನ ಮಹೋತ್ಸವವನ್ನು ನೆರವೇರಿಸಿಕೊಂಡು ತಂದೆ ತಾಯಿಗಳು ಮಗಳನ್ನು ಬಿಟ್ಟು ಆಶ್ರಮದಲ್ಲಿ ಬಿಟ್ಟು ಹೊರಟುಬಿಟ್ರು. ಇದ್ದಿತ್ತು ಮನ್ವಂತರಾಧಿಪತಿಗಳು, ಬ್ರಹ್ಮದೇವರ ಮಕ್ಕಳು, ಬ್ರಹ್ಮದೇವರ ಮೊಮ್ಮಗಳು, ಯಾರು ದೇವಹೂತಿ. ಇಲ್ಲಿ ಕರ್ದಮರು ಮಹಾನುಭಾವರು ಋಷಿ ರೂಪದಿಂದ ಆ ಕಾಡಿನಲ್ಲಿ ವನದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಬಹಳವಾದ ಸೇವೆ ಮಾಡಿದ್ರು. ಬಹಳ ಸೇವೆ ಮಾಡಿ ಕೊನೆಗೆ ಎಲ್ಲವನ್ನ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಕಾಷ್ಟದಂತೆ ಮೈ ಆಗಿದೆ. ರಾಜಕುಮಾರಿಗೆ ಸ್ವಯಂಭೂಮನವರ ಮಗಳು ರಾಜಕುಮಾರಿಯಾಗಿ ಸುಗಮದಲ್ಲಿ ಇದ್ದವಳು ತುಳಸಿ ಕಾಷ್ಟದಂತೆ ಒಣಗೋಗಿದೆ. ತುಳಸಿ ಕಾಷ್ಟ ಅಂತ ಹೇಳಬೇಕು, ಯಾಕೆಂದ್ರೆ ಕಟ್ಟಿಗೆ ಅಂತ ಒಣಗೋಯ್ತು ಅಂತ ಹೇಳಬಾರ್ದು. ತುಳಸಿ ಕಾಷ್ಟ ಯಾವಾಗಲೂ ಪವಿತ್ರವಾಗಿರ್ತಕ್ಕಂಥದ್ದು. ಸೇವೆ ಮಾಡಿ ಕರ್ತವ್ಯ ಸೇವೆಯನ್ನು ಮಾಡಿ ಬಹಳ ಸಂತುಷ್ಟರಾಗಿದ್ದಾರೆ. ಏನು ಬೇಕು ವರ ಅಂದಾಗ, ನನಗೆ ನಿಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯ ಕೊಟ್ಟಿದ್ದೀರಿ ಅಂತ ಅಂದಾಗ ಅವರ ಮನೋರಥವನ್ನು ಪೂರ್ಣ ಮಾಡಲಿಕ್ಕಾಗಿ ಕಮಂಡಲದಿಂದ ಪ್ರೋಕ್ಷಣೆ ಮಾಡಿದ್ದಾರೆ ಸ್ವಯಂಭವನವರು. ಮಹಾನುಭಾವರಾದ ಕರ್ದಮರು ದಿವ್ಯವಾದ ದೇಹ, ಲಗ್ನ ಮಹೋತ್ಸವ ಕಾಲದಲ್ಲಿ ಹೇಗೆ ರೂಪ ಇತ್ತೋ ಆ ರೂಪವನ್ನ ಮತ್ತೆ ಪರಮಾತ್ಮ ಕೊಟ್ಟಿದ್ದಾನೆ. ದೇವಹೂತಿ ದೇವಿಗೆ ಒಂದು ವಿಶಿಷ್ಟವಾದ ವಿಮಾನವನ್ನು ರಚನೆ ಮಾಡಿದ್ದಾರೆ ತಮ್ಮ ಯೋಗ ಸಾಮರ್ಥ್ಯದಿಂದ. 100 ವರ್ಷಗಳ ಕಾಲ ಎಲ್ಲ ಕಡೆ ಸುತ್ತಕೊಂಡು ಬಂದಿದ್ದಾರಂತೆ. ಸಮಾಧಾನ ಆಗಲಿಲ್ಲ. ಮತ್ತೆ ಬಿಂದು ಸರೋವರಕ್ಕೆ ದಯಮಾಡಿಸಿದಂತೆ ಇದೇ ನನಗೆ ಸರಿಯಾದ ಸ್ಥಳ ಅಂತ ಅಲ್ಲಿ ಬಂದು ಇದ್ದಾಗ 9 ಜನ ಹೆಣ್ಣು ಮಕ್ಕಳನ್ನ ಪಡೆದಿದ್ದಾರೆ. ನಾನು ಸನ್ಯಾಸಕ್ಕೆ ಹೊರಡುತ್ತೇನೆ ಮೊದಲೇ ಒಪ್ಪಂದ ಮಾಡಿಕೊಂಡಿದ್ರು. ಲಗ್ನ ಸಮಯದಲ್ಲೇ ಮಕ್ಕಳ ಆದ ತಕ್ಷಣ, ಸಂತಾನ ಆದ ತಕ್ಷಣ ನಾನು ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಂತ. 9 ಜನ ಹೆಣ್ಣು ಮಕ್ಕಳಾದ ತಕ್ಷಣ ನಾನು ಸನ್ಯಾಸಕ್ಕೆ ಹೋಗ್ತೇನೆ ಎಂದಾಗ ದೇವಹೂತಿ ದೇವಿ ಹೇಳ್ತಾಳೆ, ಪಾಪ ಸಂಕಟ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾ ಇದ್ದಾಳೆ, ನೀವೇನೋ ಹೊರಟು ಬಿಡ್ತೀರಿ, ಹೆಣ್ಣು ಮಕ್ಕಳನ್ನ ಎಲ್ಲ ಲಗ್ನ ಮಾಡಿಕೊಟ್ಟಾಯಿತು, ನನ್ನ ಗತಿ ಏನು ಅಂದಾಗ ಮತ್ತೆ ನನ್ನ ಪರಮಾತ್ಮನೇ ಅವತಾರ ಮಾಡ್ತೇನೆ, ಆತಂಕ ಪಡಬೇಡ ಅಂತ ಹೇಳಿ ಮತ್ತೆ ಸ್ವಲ್ಪ ದಿವಸ ಅಲ್ಲೇ ಇದ್ದು ಶ್ರೀಕೃಷ್ಣ ಪರಮಾತ್ಮ ಕಪಿಲನಾಮಕ ಪರಮಾತ್ಮನಾಗಿ ದೇವಹೂತಿ ದೇವಿ ಕರ್ದಮರಲ್ಲಿ ಅವತಾರ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡಿ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಕಪಿಲನಾಮಕ ಪರಮಾತ್ಮ ಅವತಾರ ಮಾಡಿದ ಮೇಲೆ ತಾಯಿಗೆ ನಮಸ್ಕಾರ ಮಾಡಿದ. ತಂದೆ ಅಪ್ಪಣೆ ಪಡೆದ್ರು. ನಾನು ಬರ್ತೇನೋ ಕಪಿಲ, ನೋಡ್ಕೊ, ನಿನ್ನ ಅಮ್ಮನ ನೋಡ್ಕೊ ಅಂತ ಹೇಳಿದ್ರು. ಹೊರಟೇ ಬಿಟ್ರು ಮಹಾನುಭಾವರು. ಸರಿ, ಬಂದಿದ್ದಾಯಿತು. ಸ್ವಾಮಿ ಶ್ರೀಕೃಷ್ಣ, ಇಷ್ಟು ದಿವಸ ನಾನಿದ್ರು ಜ್ಞಾನ ಸಂಪಾದನೆ ಮಾಡಲಿಲ್ಲ, ಕೇವಲ ಭೋಗಾದಿಗಳಲ್ಲೇ ಆಸಕ್ತಿಯನ್ನು ಹೊಂದಿಬಿಟ್ಟೆ ಅಂತ ದೇವಹೂತಿ ದೇವಿ ಸಂಕಟಪಟ್ಟಾಗ, ಆತಂಕ ಪಡಬೇಡ ಅಮ್ಮ, ನಾನು ನಿನಗೆ ಉಪದೇಶ ಮಾಡ್ತೇನೆ ಎಂದಾಗ ಉಪದೇಶ ಮಾಡೋಕ್ಕೆ ಮುಂಚೆ ಪರಮಾತ್ಮನನ್ನ ಕೇಳ್ತಾ ಇದ್ದಾಳೆ, ದಿವ್ಯ ಜ್ಞಾನವನ್ನು ಉಪದೇಶ ಮಾಡು. ಹೇಗೆ ಉಪದೇಶ ಮಾಡುವುದು? ಅದಕ್ಕೆ ಪೂಜ್ಯರು ಹೇಳ್ತಾ ಇದ್ರು, ಉಪದೇಶ ಮಾಡಬೇಕಾದ್ರೆ ಉಪದೇಶಕ ಉಪದೇಶ ಶಿಷ್ಯರಲ್ಲಿ 2 ಗುಣ ಇರಬೇಕು. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯ ಉಪದೇಶಂತೆ ಜ್ಞಾನ ಜ್ಞಾನಿನಃ ತತ್ವದರ್ಶಿನಃ. ಉಪದೇಶ ಹೊಂದತಕ್ಕಂಥವ್ರು ಶಿಷ್ಯರು ಹೋಗಿ ದೇವರ ಗುರುಗಳನ್ನು ಸೇವೆ ಮಾಡಿ, ಬರೀ ಸೇವೆ ಅಂತಂದ್ರೆ ಅಲ್ಲ, ನಾನಾ ರೀತಿಯಾದ ಸೇವೆ ಮಾಡಿ ಅವರ ಮನಸ್ಸನ್ನ ಗೆಲ್ಲಬೇಕು. ಕೇವಲ ಸೇವೆ ಅಂದ್ಬಿಟ್ಟು ಹೋಗೋದು ನಮಸ್ಕಾರ ಮಾಡ್ಬೋದಲ್ಲ, ಅವರಿಗೆ ಬೇಕಾದ ಎಲ್ಲ ಸೇವೆ ಗುರುಕುಲದಲ್ಲಿ ಮಾಡ್ತಾ ಇದ್ರು. ಕೊನೆಗೆ ಅವ್ರಿಗೆ ಸಂತುಷ್ಟರಾಗಿ ಗುರುಗಳು ಸರ್ವ ವಿದ್ಯಾ ಭರಿಷ್ಯತಿ ಅಂತ ತಲೆ ಮೇಲೆ ಕೈ ಇಡೋರಂತೆ. ಅಷ್ಟೇ, ಸರ್ವ ವಿದ್ಯಾ ಬಂದ್ಬಿಡೋದು. ಹಂಗಂತ ವಿದ್ಯಾಭ್ಯಾಸ ಮಾಡ್ತಿರಲಿಲ್ಲ ಅಂತಲ್ಲ, ವಿದ್ಯಾಭ್ಯಾಸ ಮಾಡ್ತಾ ಇರಬೇಕು, ಮತ್ಸ್ಯತೆಗೆ ಸೇವೆ ಮಾಡ್ತಾ ಇರಬೇಕು. ಒಂದು ದಿವಸ ಕೃಪಾದೃಷ್ಟಿಯಿಂದ ಇವನ ಸೇವೆಯನ್ನು ನೋಡಿ ತಲೆ ಮೇಲೆ ಕೈ ಇಟ್ಟರು ಅಂತಂದ್ರೆ ಅವರಿಗೆ ಎಲ್ಲಾ ವಿದ್ಯೆಗಳು ತಾನಾಗಿ ಬರುತ್ತಂತೆ. ಅದಕ್ಕೆ ಶ್ರೀ ಭಾಷಾದೀಪಿಕಾಚಾರ್ಯರು ಯಸ್ಯದೇವಿ ಪರಾಭಕ್ತಿ ಯಥಾ ದೇವಿ ತಥಾ ಗುರು ತಸ್ಯೈತೆ ಕಥಿತಾಕೀರ್ತಾ ಪ್ರಕಾಶಂತೆ ಮಹಾತ್ಮನಃ ಅಂತ ಒಂದು ಪ್ರಮಾಣ. ಅಲ್ಲಿ ಕಥಿತಾಕೀರ್ತಾ ಗುರುಸೇವಾದಿಂದ, ಗುರುಗಳ ಅನುಗ್ರಹದಿಂದ ಎಲ್ಲ ಓದಿದ್ದೆಲ್ಲ ಆ ಸಮಯಕ್ಕೆ ಸರಿಯಾಗಿ ಜ್ಞಾಪಕಕ್ಕೆ ಬರುತ್ತೆ, ಕೆಲಸಕ್ಕೆ ಬರುತ್ತೆ ಅಂತ ಅರ್ಥ. ಆದರೆ ಭಾಷಾದೀಪಿಕಾಚಾರ್ಯರು ಹೇಳ್ತಿದ್ದಾರೆ, ಆ ಕಥಿತಾಕೀರ್ತಾ ಪ್ರಕಾಶಂತೆ,
ಉಪದೇಶ ಮಾಡದೇ ಇದ್ರು ಆ ಸಮಯದಲ್ಲಿ ಅವರು ಬಾಯಲ್ಲಿ ಹೇಳದೆ ಹೋದ್ರು ಕೂಡ ಅವರ ಗುರುಗಳ ಅನುಗ್ರಹದ ಶಕ್ತಿ ಹೇಗಿದೆ ಅಂತಂದ್ರೆ ಹೊಸ ಹೊಸ ಅರ್ಥಗಳೆಲ್ಲ ಗೋಚರವಾಗಿ ಪರಮಾತ್ಮನ ಸಂತೋಷಪಡಿಸ್ತಕ್ಕಂತಹ ಒಂದು ವಿಚಾರ ಬರ್ತದೆ. ಆ ರೀತಿಯಾಗಿರಬೇಕು. ಆದರೆ ಇಲ್ಲಿ ತಾಯಿ ಆದವರು ನಮಸ್ಕಾರ ಮಾಡಿದೆ, ಹೇಗೆ ನಮಸ್ಕಾರ ಮಾಡಬೇಕು ಅಥವಾ ಮಗನಿಗೆ ನಮಸ್ಕಾರ ಮಾಡೋಂಗಿಲ್ಲ, ಉಪದೇಶ ಹಾಕೊಡುತ್ತೆ ಅಂತಂದ್ರೆ ಸರ್ವೋತ್ತಮ ಅನ್ನೋ ಜ್ಞಾನದಿಂದ ನಿನ್ನ ಸೇವೆ ಮಾಡ್ತಿದ್ದೀನಿ ಅಂತಂದಾಗ, ಅಮ್ಮ ನಿನಗೆ ಸರ್ವೋತ್ತಮನ ಜ್ಞಾನ ಬಂದ ಮೇಲೆ ಉಪದೇಶ ಯಾಕೆ ಅಂದರೆ ವಿಶೇಷ ಜ್ಞಾನ. ಅದಕ್ಕೆ ಹೇಳ್ತಾರೆ, ಯಾಕೆ ವಿಶೇಷ ಜ್ಞಾನ? ಮಾತಾಯಿಗೆ ಸರ್ವೋತ್ತಮ ಅನ್ನೋ ಜ್ಞಾನ ಇದ್ದರೂ ಕೂಡ ಯಾತಕ್ಕಾಗಿ ಕಪಿಲನಾಮದ ಪರಮಾತ್ಮ ಉಪದೇಶ ಮಾಡ್ದ? ಇವಾಗ ಜಗತ್ತಿನಲ್ಲೆಲ್ಲಿ ಒಂದು ಯೋಚನೆ ಇದೆ, ಹರಿ ಸರ್ವೋತ್ತಮ ವಾಯುದೇವೋತ್ತಮ ಜ್ಞಾನ ಇದೆ, ಮೆತ್ತಾಗಬೇಕು ನಮಗೆ ಎಲ್ಲ ಬಂದ್ಬಿಟ್ಟು ಜ್ಞಾನ ಅಂತ ಅನ್ಕೋತಾರೆ. ಮತ್ತೆ ಎಲ್ಲ ಇದ್ದ ಸಹ ಪರಮಾತ್ಮರನ್ನೇ ಮಗನನ್ನಾಗಿ ಪಡೆದ ದೇವಹೂತಿ ದೇವಿಯಾಗಿ ಉಪದೇಶದ ಉಂಟು ಅಂತಂದ್ರೆ ವಿಶೇಷ ಜ್ಞಾನ ನಿಶ್ಚಯವಾಗಿ ಆತ್ಮೋದ್ಧಾರಕ್ಕೆ ಕಾರಣ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಾರ್ಥನೆ ಮಾಡಿದಾಗ ಆಗ ಹೇಳ್ತಾರೆ, ನನ್ನ ಭಕ್ತರ ಸಹವಾಸದಲ್ಲಿ ನಿನಗೆ ಮಂಗಳವಾಗುತ್ತೆ, ಜ್ಞಾನ ಸಿಗುತ್ತೆ. ನನ್ನ ಭಕ್ತರು ಹೇಗಿರ್ತಾರೆ ಅಂದರೆ ಚಿತಿಕ್ಷರ ಕಾರುಣಿಕಾ ಸುಹೃದ ಸರ್ವದೇಹಿನ ಅಜಾತ ಶತ್ರುಪಶಾಂತಾ ಸಾಧವ ಸಾಧುಭೂಷಣ ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರುವಂತೆ ದೃಢಾಂ. ಇಂತಹ ಭಾಗವತೋತ್ತಮರ ಸಹವಾಸದಲ್ಲಿ ಏನು ಮಾಡ್ತಾರೆ? ಪದೇ ಪದೇ ಅವರು ಪರಸ್ಪರ ಮಾತಾಡ್ತಾರೆ, ಪರಸ್ಪರ ಅನುಕೂಲಂ ಭಾವನ್ ಭಗವದ್ಯಶಃ. ಒಬ್ಬರು ಕೇಳ್ತಾರೆ, ಒಬ್ಬರು ಹೇಳ್ತಾರೆ, ಅವರು ಹೇಳ್ತಾರೆ, ಇವರು ಕೇಳ್ತಾರೆ. ಪರಮಾತ್ಮನ ವಿಚಾರವೇ ಅಲ್ಲಿ ಬರ್ತಾಗುತ್ತೆ. ಅಂತಹ ಸಜ್ಜನ ಸಹವಾಸದಲ್ಲಿದ್ದಾಗ ಹೃದಯ ಹೃದಯದಲ್ಲಿರ್ತಕ್ಕಂತಹ ಎಲ್ಲ ಕ್ರಮಶವು ಚಿಂತ ವಿದ್ಯತೆ ಹೃದಯ ಗ್ರಂಥಿ ಚಿಂತ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ದೃಷ್ಟೈವಾತ್ಮನೇಶ್ವರ್ಯ. ಪರಮಾತ್ಮ ಗೋಚರನಾಗುತ್ತಾನೆ ತಾಯಿ ಎಂಬುದಾಗಿ ಪರಮಾತ್ಮನನ್ನ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ತಾಯಿಗೆ ಧ್ಯಾನ ಮಾಡಬೇಕಮ್ಮ. ಪ್ರಾತಃ ಕಾಲದಲ್ಲಿ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಧ್ಯಾನ ಮಾಡಬೇಕು. ಸಂಚಿಂತೆ ಭಗವತಶ್ಚರಣಾರವಿಂದ ವಜ್ರಾಂಶ ಧ್ವಜಸರೋವೃಹ ಲಾಂಛನಾಢ್ಯಂ ಉತ್ತುಂಗರಕ್ತವರಸನ್ನಘಟಕ್ರವಾರಸ್ಮಾದಿಭಿಃ ಆಹತ ಮಹತ್ ಹೃದಯಾಂಧಕಾರಂ. ಅಂಧಕಾರ ಅಜ್ಞಾನ ಕತ್ತಲನ್ನು ಪರಿಹಾರ ಮಾಡತಕ್ಕಂತಹ ಪರಮಾತ್ಮನ ಪಾದಾರವಿಂದ ಸ್ಮರಣೆಯನ್ನು ಮಾಡಿ ಉದ್ಧಾರ ಆಗುತ್ತಾಯಿ ಅಂತ ಹೇಳಿದಾಗ ಮಿಕ್ಕಿದ ವಿಚಾರವನ್ನ ನಾಳೆ ಹೇಳ್ತೇನೆ ಎಂಬುದಾಗಿ ಕಪಿಲನಾಮಕ ಪರಮಾತ್ಮ ತಾಯಿಗೆ ಉಪದೇಶ ಮಾಡಿದ ಸ್ಥಳದಲ್ಲಿ ಶ್ರೀ ಶುಕಾಚಾರ್ಯರು ಪರೀಕ್ಷಿತರಾಜರು ಉಪದೇಶ ಮಾಡಿದ ಸ್ಥಳದಲ್ಲಿ ಶ್ಲೋಕಾಶಯ ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ಪ್ರವೃತ್ತಿಸ್ವಭಾವಾತ್ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸಂಸ್ಥಿತಂ ರಕ್ಷೇಮ್ಯಂತಿ ದುಃಖಾನಿನ್ನಾತಃ ಅಕ್ಷರೋ